ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಪಾರ ಲ್ಯಾಂಡ್ ಪ್ರಾಪರ್ಟಿಯನ್ನು ಕೊಳ್ಳೆ ಹೊಡೆದುಬಿಟ್ಟಿದ್ದಾರೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತಹ ಸೈಟ್ಗಳನ್ನ ಅವರ ಹೆಂಡತಿ ಹೆಸರಿನಲ್ಲಿ ಮಾಡಿಟ್ಟಿದ್ದಾರೆ. ಟಿ.ಜಿ. ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಇವರೆಲ್ಲ ಸೇರಿ ರಾಜ್ಯಪಾಲರಿಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟರು. ಇವರ ಪ್ರಾಸಿಕ್ಯೂಷನ್ ಜಾರಿ ಮಾಡಿಬಿಟ್ರು ಸಿದ್ದರಾಮಯ್ಯನವರ ಮೇಲೆ. ಆಗ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿಬಿಡ್ತು. ಒಂದ್ ಕಡೆ ಕಾಂಗ್ರೆಸ್ನವರು, ಒಂದ್ ಕಡೆ ಸಿದ್ದರಾಮಯ್ಯನವರ ಅಭಿಮಾನಿಗಳು, ಇನ್ನೊಂದ್ ಕಡೆ ಸಿದ್ದರಾಮಯ್ಯನ ಸಮಾಜದ ಜನ. ಆದ್ರೆ ಈಗ ಮತ್ತೊಬ್ಬ ಪ್ರಭಾವಿ ನಾಯಕರ ಮೇಲೆ ಪ್ರಾಸಿಕ್ಯೂಷನ್ ಜಾರಿ ಆಗುತ್ತಾ ಅನ್ನುವುದನ್ನು ನಾವು ಕಾದು ನೋಡಬೇಕು. ಯಾರೇ ಯಡಿಯೂರಪ್ಪನವರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಜಾರಿ ಆಗುತ್ತೆ? ಯಡಿಯೂರಪ್ಪನವರು ಏನ್ ಮಾಡಿದ್ದಾರೆ? ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ.ಎಸ್. ಯಡಿಯೂರಪ್ಪನವರು 12 ಕೋಟಿ ರೂಪಾಯಿಗಳನ್ನ ಕಬಳಿಸಿದ್ದಾರೆ. ಏನ್ರಿ ಇದನ್ನ ಯಾರಿಗೆ ಕಂಪ್ಲೇಂಟ್ ಸ್ವೀಕಾರ ಮಾಡ್ತಾರೆ? ನಾನು ಪ್ರಾಸಿಕ್ಯೂಷನ್ ಜಾರಿ ಮಾಡಲ್ಲ ಅಂತ ಹೇಳಿ ಆ ಪ್ರಾಸಿಕ್ಯೂಷನ್ಗೆ ನಿರಾಕರಿಸಿದ್ರು. ಯಾರು ಕೊಟ್ಟಿದ್ರು? ಇವತ್ತು ಯಾರು ಸಿದ್ದರಾಮಯ್ಯನವರ ಮೇಲೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಗವರ್ನರ್ಗೆ, ಟಿ.ಜಿ. ಅಬ್ರಹಾಂ, ಅದೇ ಟಿ.ಜಿ. ಅಬ್ರಹಾಂ ಅವತ್ತು ಅಂದ್ರೆ 2020ರಲ್ಲಿ ಇದೇ ಗವರ್ನರ್ಗೆ ಬಿ.ಎಸ್. ಯಡಿಯೂರಪ್ಪನವರ ಮೇಲೆ ಈ ರೀತಿ 12 ಕೋಟಿ ರೂಪಾಯಿ ಆಪವಾದನೆ ಇದೆ. ಯಾಕೆ? ನಮ್ಮ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ ಜಾರಿ ಮಾಡ್ತೀರಿ, ಯಡಿಯೂರಪ್ಪನವರ ಮೇಲೆ ಪ್ರಾಸಿಕ್ಯೂಷನ್ ಜಾರಿ ಮಾಡಲ್ವಾ? ಬಟ್ ಈಗ ಯಡಿಯೂರಪ್ಪನವರ ಮೇಲೆ ಪ್ರಾಸಿಕ್ಯೂಷನ್ ಇದೆ. ಕಂಪ್ಲೇಂಟ್ ಕೊಟ್ಟಿದ್ಯಾರು? ಯಾರು ಸಿದ್ದರಾಮಯ್ಯ ಮೇಲೆ ಕಂಪ್ಲೇಂಟ್ ಕೊಟ್ಟರಲ್ಲ ಅದೇ ಟಿ.ಜಿ. ಅಬ್ರಹಾಂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓಪನ್ ಮಾಡಿರಿ ಆ ಕೇಸ್ನ, ಪ್ರಾಸಿಕ್ಯೂಷನ್ ಜಾರಿ ಮಾಡಿ. ಎಟ್ ದ ಏಜ್, ಈ ಏಜಿನಲ್ಲೂ ಯಡಿಯೂರಪ್ಪ ವಹಿಸ್ತಾರ, ಅದನ್ನ ನಿಭಾಯಿಸ್ತಾರ, ಅದನ್ನ ಹೆಂಗ್ ತೂಗಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ನಾವು ಮತ್ತು ನೀವು ಕಾದು ನೋಡಬೇಕು. ನಮಸ್ಕಾರ, ಸಮಗ್ರ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ ವೈದ್ಯ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ ಜಾರಿಯಾಗಿತ್ತು. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಪಾರ ಲ್ಯಾಂಡ್ ಪ್ರಾಪರ್ಟಿಯನ್ನು ಕೊಳ್ಳೆ ಹೊಡೆದುಬಿಟ್ಟಿದ್ದಾರೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತಹ ಸೈಟ್ಗಳನ್ನ ಅವರ ಹೆಂಡತಿ ಹೆಸರಿನಲ್ಲಿ ಮಾಡಿಟ್ಟಿದ್ದಾರೆ ಅನ್ನುವಂತಹ ಒಂದು ಬಹಳ ದೊಡ್ಡ ಪ್ರಮಾಣದ ವಿಷಯ ಕೇಳುವಂತು. ಅದಕ್ಕೆ ಪ್ರತಿಪಕ್ಷಗಳಾದಂತಹ ಅಂದ್ರೆ ವಿರೋಧ ಪಕ್ಷಗಳಾದಂತಹ ಭಾರತೀಯ ಜನತಾ ಪಾರ್ಟಿ, ಜೆಡಿಎಸ್ ಇವರೆಲ್ಲರೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದ್ರು. ಟಿ.ಜಿ. ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಇವರೆಲ್ಲ ಸೇರಿ ರಾಜ್ಯಪಾಲರಿಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟರು. ಇವ್ರ ಮೇಲೆ ಪ್ರಾಸಿಕ್ಯೂಷನ್ ಜಾರಿ ಮಾಡಿ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ, ಅವರ ಹೆಂಡತಿಯಲ್ಲಿ ಸಾರ್ವಜನಿಕರ ಸ್ಥಳವಾದಂತಹ ಸಾರ್ವಜನಿಕರ ಸೈಟ್ಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ, ತಮ್ಮ ಹೆಸರಿನಲ್ಲಿ ಬರ್ಸ್ಕೊಂಡಿದ್ದಾರೆ, ಅವರ ಮೇಲೆ ಪ್ರಾಸಿಕ್ಯೂಷನ್ ಜಾರಿ ಮಾಡಿ ಅಂತ ಹೇಳಿದ್ರು. ಆಗ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಏನ್ ಮಾಡಿದ್ರು ಅಂತಂದ್ರೆ ಪ್ರಾಸಿಕ್ಯೂಷನ್ ಜಾರಿ ಮಾಡಿಬಿಟ್ರು ಸಿದ್ದರಾಮಯ್ಯನವರ ಮೇಲೆ. ಆಗ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿಬಿಡ್ತು. ಒಂದ್ ಕಡೆ ಕಾಂಗ್ರೆಸ್ನವರು, ಒಂದ್ ಕಡೆ ಸಿದ್ದರಾಮಯ್ಯನವರ ಅಭಿಮಾನಿಗಳು, ಇನ್ನೊಂದ್ ಕಡೆ ಸಿದ್ದರಾಮಯ್ಯನ ಸಮಾಜದ ಜನ. ಏನ್ರೇ ದಾರಿಯಲ್ಲಿ ಹೋಗೋ ಯಾವನೋ ಏನೋ ಹೇಳ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ನಾಯಕರ ಮೇಲೆ, ನಮ್ಮ ಲೀಡರ್ ಮೇಲೆ ಪ್ರಾಸಿಕ್ಯೂಷನ್ ಜಾರಿ ಮಾಡ್ತೀರಾ? ಈ ಪ್ರಾಸಿಕ್ಯೂಷನ್ ಸರಿನಾ ಇಲ್ಲ? ಈ ಪ್ರಾಸಿಕ್ಯೂಷನ್ ನೀವು ಹಿಂಗ್ ಪ್ರಾಸಿಕ್ಯೂಷನ್ ಮಾಡ್ಲೇಬಾರದು ಅಂತ ಏನೇನೋ ಬೊಬ್ಬೆ ಹೊಡೆದು ಏನೇನೋ ಆಗೋಯ್ತು. ಅದಾದ್ಮೇಲೆ ಏನಾಯ್ತು? ಯಾರು ಏನೇ ಹೇಳಲಿ, ಯಾರು ಏನೇ ಹೆಗರಾಡ್ಲಿ, ಯಾರು ಏನೇ ಮಾಡಲಿ, ಪ್ರಾಸಿಕ್ಯೂಷನ್ ಒಂದ್ಸಲ ಗೌರ್ಮೆಂಟ್ ಅಂಡರ್ದಲ್ಲಿ, ಸಂವಿಧಾನದ ಅಡಿಯಲ್ಲಿ ಒಂದ್ಸಲ ಪ್ರಾಸಿಕ್ಯೂಷನ್ ಜಾರಿ ಆಯ್ತು ಅಂತಂದ್ರೆ ಅದಕ್ಕೆ ಏನೇನು ಇನ್ವೆಸ್ಟಿಗೇಷನ್ ಆಗಬೇಕು, ಏನೇನು ತನಿಖೆ ಆಗಬೇಕು, ಅದೆಲ್ಲ ಆಯ್ತು. ಅದಾದ್ಮೇಲೆ ಆ ಕೇಸ್ ಏನಾಯ್ತು ಅನ್ನುವಂತಹ ಅಪ್ಡೇಟ್ಸ್ ಗಳು ನಿಮಗೂ ಇದೆ. ಆದ್ರೆ ಈಗ ಮತ್ತೊಬ್ಬ ಪ್ರಭಾವಿ ನಾಯಕರ ಮೇಲೆ ಪ್ರಾಸಿಕ್ಯೂಷನ್ ಜಾರಿ ಆಗುತ್ತಾ ಅನ್ನುವುದನ್ನು ನಾವು ಕಾದು ನೋಡಬೇಕು. ಯಾರ ಮೇಲೆ ಅಂತಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧಿನೇತ, ಮುಖ್ಯ ನಾಯಕರಾದಂತಹ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ.ಎಸ್. ಯಡಿಯೂರಪ್ಪನವರ ಮೇಲೂ ಕೂಡ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಜಾರಿ ಮಾಡ್ತಾರೋ ಇಲ್ವೋ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕು. ಅರೆ ಯಡಿಯೂರಪ್ಪನವರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಜಾರಿ ಆಗುತ್ತೆ? ಯಡಿಯೂರಪ್ಪನವ್ರು ಏನ್ ಮಾಡಿದ್ದಾರೆ? ಪಾಪ ಏನೋ ಸಿಎಂ ಆಗಿದ್ದವರು ಅವರನ್ನ ಸ್ಟೆಪ್ ಡೌನ್ ಮಾಡಿಸಿ ಕೆಳಗಡೆ ಕೂಡಿಸಿ ಬೊಮ್ಮಾಯಿ ಅವರನ್ನ ಸಿಎಂ ಮಾಡಿದ್ರು. ಅದಾದ್ಮೇಲೆ ಅವರು ಪಕ್ಷದ ಸಂಘಟನೆ ಅದು ಇದು ಅಂತ ಮಾಡ್ಕೊಂಡಿದ್ರು. ಶಿಕಾರಿಪುರದಲ್ಲಿ MLA ಆಗಿದ್ರು. ಈಗ ಇನ್ಸ್ಟೆಡ್ ಆಫ್ ಯಡಿಯೂರಪ್ಪ ಅವ್ರ ಮಗ ಬಂದು ಈಗ ಅಲ್ಲಿ MLA ಆಗಿದ್ದಾರೆ. ಅವ್ರ ಮೇಲೆ ಯಾಕೆ ಜಿದ್ದು? ಅವ್ರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಬರುತ್ತೆ ಅಂತ ನಿಮ್ಗೆ ಏನಾದ್ರೂ ಸಂದೇಹ ಕಾಡ್ತಾ ಇದೆನಾ? ಅಬ್ಸಲ್ಯೂಟ್ಲಿ ಹೌದು, ಅವ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಬರುವಂತಹ ಸಾಧ್ಯತೆ ಇದೆ. ಬಿಕಾಸ್ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಸೇಡಿನ ಹಾಗೆ ಅಂತಕ್ಕಂಥದ್ದು ಹೆಂಗ ಹತ್ತಿ ಉಳಿತಾ ಇದೆ ಕಾಂಗ್ರೆಸ್ನವರಿಗೆ ಅಂತಂದ್ರೆ, ಯಾವ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಅನ್ನ ಜಾರಿ ಮಾಡಿಸುವಲ್ಲಿ ಯಾವ ಒಂದು ಪಕ್ಷ ಪ್ರಮುಖ ಪಾತ್ರವನ್ನು ವಹಿಸಿತ್ತೋ ಅದೇ ಪಕ್ಷದ ಅಧಿನೇತ, ಅದೇ ಪಕ್ಷದ ಸೀನಿಯರ್ ಲೀಡರ್ ಆದಂತಹ ಬಿ.ಎಸ್. ಯಡಿಯೂರಪ್ಪನವರ ಮೇಲೂ ಕೂಡ ಪ್ರಾಸಿಕ್ಯೂಷನ್ ಜಾರಿ ಆಗಬೇಕು ಅಂತ ಹೇಳಿ ಸಚಿವ ಸಂಪುಟದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಚರ್ಚೆ ಆಗಿದೆ. ಹೀಗಾಗಿ ಒಂದು ಪ್ರಮಾಣದ ತೀರ್ಮಾನ ಆಗಿದೆ. ಸರಿ, ಯಾವ ವಿಷಯಕ್ಕೆ ಪ್ರಾಸಿಕ್ಯೂಷನ್ ಆಗ್ತಾ ಇದೆ ಅಂತಂದ್ರೆ 2019ರಲ್ಲಿ ನಮ್ಮ ಬಿ.ಎಸ್. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಸಿಎಂ ಆಗಿ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು BDA ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಸುಮಾರು ಒಂದು 666 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನು. ಆ ಒಂದು BDA ಅಪಾರ್ಟ್ಮೆಂಟಿನ ಪ್ರಾಜೆಕ್ಟ್ ನಲ್ಲಿ ಸಿಎಂ ಯಡಿಯೂರಪ್ಪನವರು ಅಂದ್ರೆ ಆಗಿನ ಸಿಎಂ ಆದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ.ಎಸ್. ಯಡಿಯೂರಪ್ಪನವರು 12 ಕೋಟಿ ರೂಪಾಯಿಗಳನ್ನ
ಕಬಳಿಸಿದ್ದಾರೆ, 12 ಕೋಟಿ ರೂಪಾಯಿ ತಿಂದಿದ್ದಾರೆ ಅನ್ನುವಂತಹ ವಿಚಾರದ ಮೇಲೆ ಈಗ ಪ್ರಾಸಿಕ್ಯೂಷನ್ ಜಾರಿ ಮಾಡಿ ಅಂತ ಗವರ್ನರ್ ಹೋಗ್ತಾ ಇದೆ ಸಚಿವ ಸಂಪುಟದ ಸಭೆ. 2020ರಲ್ಲಿ ಯಾವ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ ಸಲ್ಲಿಕೆ ಆಗಬೇಕು, ಪ್ರಾಸಿಕ್ಯೂಷನ್ ಆಗಬೇಕು ಸಿದ್ದರಾಮಯ್ಯನವರ ಮೇಲೆ ಮೂಡ ಹಗರಣದ ಒಂದು ವಿಷಯವನ್ನ ಬೆಳಕಿಗೆ ತೆಗೆದುಕೊಂಡು ಬಂದಂತಹ ಸಾಮಾಜಿಕ ಹೋರಾಟಗಾರ ಅಂತ ಕರೆಸಿಕೊಳ್ಳುವಂತಹ ಟಿ.ಜಿ. ಅಬ್ರಹಾಂ ಅವರು ಏನ್ ಕೇಸನ್ನ ರಿಜಿಸ್ಟರ್ ಮಾಡಿದ್ರು, ಏನ್ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ರು ಗವರ್ನರ್ಗೆ, ಅದೇ ಸೋಕಾಲ್ಡ್ ಟಿ.ಜಿ. ಅಬ್ರಹಾಂ 2020ರಲ್ಲಿ ಇದೇ ಥ್ಯಾವರ್ ಚಂದ್ ಗೆಹ್ಲೋಟ್ ಅವರಿಗೆ, ಇದೇ ಗವರ್ನರ್ಗೆ ಯಡಿಯೂರಪ್ಪನವರ ಮೇಲೆ ಕಂಪ್ಲೇಂಟ್ ಅನ್ನು ಫೈಲ್ ಮಾಡಿದ್ರು. ಯಡಿಯೂರಪ್ಪನವರ ಮೇಲೆ ಕಂಪ್ಲೇಂಟ್ ಅನ್ನು ಫೈಲ್ ಮಾಡಿದಾಗ ಆಗ ಗವರ್ನರು ಆ ಕಂಪ್ಲೇಂಟ್ ಅನ್ನು ನೋಡಿ, ಏನ್ರಿ ಇದನ್ನ ಯಾರಿಗೆ ಕಂಪ್ಲೇಂಟ್ ಅನ್ನು ಸ್ವೀಕಾರ ಮಾಡ್ತಾರೆ, ನಾನು ಪ್ರಾಸಿಕ್ಯೂಷನ್ ಜಾರಿ ಮಾಡಲ್ಲ ಅಂತ ಹೇಳಿ ಆ ಪ್ರಾಸಿಕ್ಯೂಷನ್ಗೆ ನಿರಾಕರಿಸಿದ್ರು ಗವರ್ನರ್ ಅವರು. ಯಾರು ಕೊಟ್ಟಿದ್ರು? ಇವತ್ತು ಯಾರು ಸಿದ್ದರಾಮಯ್ಯನವರ ಮೇಲೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಗವರ್ನರ್ಗೆ ಟಿ.ಜಿ. ಅಬ್ರಹಾಂ, ಅದೇ ಟಿ.ಜಿ. ಅಬ್ರಹಾಂ ಅವತ್ತು ಅಂದ್ರೆ 2020ರಲ್ಲಿ ಇದೇ ಗವರ್ನರ್ಗೆ ಬಿ.ಎಸ್. ಯಡಿಯೂರಪ್ಪನವರ ಮೇಲೆ ಈ ರೀತಿ 12 ಕೋಟಿ ರೂಪಾಯಿ ಆಪವಾದನೆ ಇದೆ, ದುಡ್ಡು ತಿಂದಿದ್ದಾರೆ, ಬಿಡಿ ಅಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತಹ ಒಂದು ಕನ್ಸ್ಟ್ರಕ್ಷನ್ ನಲ್ಲಿ ಒಂದಿಷ್ಟು ಪಾಲನ್ನು ತಾವು ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಬಟ್ ಅವತ್ತು ಥ್ಯಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ ಜಾರಿ ಮಾಡಲಿಲ್ಲ. ಈಗ ಅದೇ ಕೇಸನ್ನ ರೀಓಪನ್ ಮಾಡಿಸಿ ಪ್ರಾಸಿಕ್ಯೂಷನ್ ಜಾರಿ ಮಾಡುವಂತೆ ಒತ್ತಡವನ್ನ ಹೇರಲಿಕ್ಕೆ ಕಾಂಗ್ರೆಸ್ ಸಚಿವ ಸಂಪುಟ ಸಭೆ ಈಗ ತೀರ್ಮಾನ ಮಾಡಿದೆ. ಯಾಕೆ? ನಮ್ಮ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ ಜಾರಿ ಮಾಡ್ತೀರಿ, ಯಡಿಯೂರಪ್ಪನವರ ಮೇಲೆ ಪ್ರಾಸಿಕ್ಯೂಷನ್ ಜಾರಿ ಮಾಡಲ್ವಾ? ನೀವು ರಾಜ್ಯದ ಗವರ್ನರ ಅಥವಾ ಭಾರತೀಯ ಜನತಾ ಪಾರ್ಟಿ ಮಾತ್ರ ಗವರ್ನರ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇವನ್ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ ಜಾರಿ ಆದಾಗ ಗವರ್ನರ್ಗೆ ಆಡಬಾರದ ಮಾತುಗಳನ್ನು ಆಡ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷದ ನಾಯಕರು. ಸಿದ್ದರಾಮಯ್ಯನವರ ಫಾಲೋವರ್ಸ್ ಆಗಿರ್ಬೋದು, ಅವ್ರ ಸಮುದಾಯದವರಾಗಿರ್ಬೋದು. ಏನ್ರಿ ಗವರ್ನರ್ ಅವರು ರಾಜ್ಯಕ್ಕೆ ಸಂಬಂಧಪಟ್ಟ ಗವರ್ನರ್ ಅಲ್ಲ, ಅವರು ಮೋದಿ ಕೈ ಕೆಳದಾಗ, ಏನು ಮೋದಿ ಆಡಳಿತದಲ್ಲಿ ಇರುವಂತಹ, ಮೋದಿ ಅವರ ಕೈ ಕೆಳಗೆ ಇರುವಂತಹ, ಅಮಿತ್ ಶಾ ಅವರ ಕೈ ಕೆಳಗೆ ಇರುವಂತಹ ಗವರ್ನರ್ ಅವರು ಅಂತ ಹೇಳಿ ಅನೇಕ ಮಾತುಗಳಿಂದ ಅವರನ್ನ ನಿಂದಿಸಲಾಯಿತು. ಬಟ್ ಈಗ ಯಡಿಯೂರಪ್ಪನವರ ಮೇಲೆ ಪ್ರಾಸಿಕ್ಯೂಷನ್ ಇದೆ. ಕಂಪ್ಲೇಂಟ್ ಕೊಟ್ಟಿದ್ಯಾರು? ಯಾರು ಸಿದ್ದರಾಮಯ್ಯ ಮೇಲೆ ಕಂಪ್ಲೇಂಟ್ ಕೊಟ್ಟರಲ್ಲ, ಅದೇ ಟಿ.ಜಿ. ಅಬ್ರಹಾಂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓಪನ್ ಮಾಡಿರಿ ಆ ಕೇಸ್ನ, ಪ್ರಾಸಿಕ್ಯೂಷನ್ ಜಾರಿ ಮಾಡಿ ಅಂತ ಹೇಳಿ ಈಗ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಮೇಲೆ, ಭಾರತೀಯ ಜನತಾ ಪಾರ್ಟಿಯ ದ ಮೋಸ್ಟ್ ಸೀನಿಯರ್ ಲೀಡರ್, ಯಾವ ದ ಸೀನಿಯರ್ ಲೀಡರ್ ಅಂತ ನಾನು ಹೇಳ್ತಾ ಇದ್ದೀನಿ, ಬಿ.ಎಸ್. ಯಡಿಯೂರಪ್ಪ, ದಕ್ಷಿಣ ಭಾರತದಲ್ಲಿ ಕಮಲವನ್ನ ಅರಳಿಸಿದಂತಹ ವ್ಯಕ್ತಿ, ಅಂತಹ ವ್ಯಕ್ತಿಯ ಮೇಲೆ ಇವತ್ತು ಪ್ರಾಸಿಕ್ಯೂಷನ್ ಅಂತಕ್ಕಂಥದ್ದು ಜಾರಿ ಆಗುತ್ತಾ ಇಲ್ವಾ? ಸಿದ್ದರಾಮಯ್ಯನವರು ಏನೆಲ್ಲ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಎದುರಿಸಿದರು ಮೂಡ ಹಗರಣದಲ್ಲಿ, ಅಂತಹ ಪರಿಸ್ಥಿತಿಯನ್ನ ಈ ವಯಸ್ಸಿನಲ್ಲೂ, ಎಟ್ ದ ಏಜ್, ಈ ಏಜಿನಲ್ಲೂ ಯಡಿಯೂರಪ್ಪ ವಹಿಸ್ತಾರ, ಅದನ್ನ ನಿಭಾಯಿಸ್ತಾರ, ಅದನ್ನ ಹೆಂಗ್ ದೂಗಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ನಾವು ಮತ್ತು ನೀವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಯಡಿಯೂರಪ್ಪನವರ ಕೊರಳಿಗೂ ಕೂಡ ಪ್ರಾಸಿಕ್ಯೂಷನ್ ನ ಸರ್ಪ ಸುತ್ತಕೊಳ್ಳುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡೋಣ. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್. ನಮಸ್ಕಾರ.